ಹಾಯ್ ಫ್ರೆಂಡ್ಸ್, ಅತಿಯಾಗಿ ಮಳೆಯಾದರೂ ತೊಂದರೆ, ಮಳೆ ಇಲ್ಲ ಅಂದರೂ ತೊಂದರೆ. ಈ ವರ್ಷ ಮಳೆಯಿಲ್ಲದ ಕಾರಣ ಆದ್ದರಿಂದ ನಮ್ಮ ಊರಿನ ಗ್ರಾಮಸ್ಥರಿಂದ ಮಳೆಗಾಗಿ ಹಳೆಯ ಕಾಲದ ಪದ್ಧತಿಯಲ್ಲಿ ಪೂಜೆ ನಡೆಸಿದ್ದರು. ಮಡ್ರಾಯಪ್ಪನನ್ನು ತಲೆಯ ಮೇಲೆ ಎತ್ತಿಕೊಂಡು ಎಲ್ಲ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಹಳೆ ಕಾಲದ ಜನಪದ ಗೀತೆಗಳ ಮೂಲಕ ಪ್ರಾರ್ಥನೆ ಮಾಡುತ್ತಾರೆ. ಕಾಡು ಮಲ್ಲಿಗೆ ಒಂದು ದೇಶ ತಿರಿಗೆ ಹೂವ ತಂದು ಜಗ್ಗಿದ್ದು ಮಳೆಯೋ ಮಳೆರಾಯ. ನಂತರ ಮನೆ ಮನೆಗೂ ಹೋಗಿ ಮಡ್ರಾಯಪ್ಪನನ್ನು ಪೂಜೆ ಮಾಡಿಸಿ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಇದೇ ಥರ 3 ದಿನ ಪೂಜೆ ಮಾಡಿಸಿ ಇದು ಮಳೆಗಾಗಿ ಹಳೆ ಕಾಲದ ಒಂದು ಪದ್ಧತಿ. ಬರಗಾಲ ಬಂದರೆ ಯಾವ ರೀತಿ ತೊಂದರೆಗಳನ್ನು ಅನುಭವಿಸುತ್ತೇವೆ ಎಂದು ಎಲ್ಲರಿಗೂ ಗೊತ್ತಿರುತ್ತದೆ. ಆದ್ದರಿಂದ ದೇವರ ಬಳಿ ಮಳೆ ಬರಲಿ ಎಂದು ಪ್ರಾರ್ಥನೆ ಮಾಡೋಣ.